ಇಲ್ಲ ಸರ್, ನಮ್ದು ಇಲ್ಲೇ ಈ ಸತ್ರು ಇಲ್ಲೇ ಬದುಕಿದ್ರು ಇಲ್ಲೇ ನಾವು. ಬಳ್ಳಿ ನೋಡ್ರಿ ಬರೇ ಕರೆ ಬುದ್ ನೋಡ್ರಿ, ದನ ಮೇಯದ ಹೆಂಗ ಕರ ಮೇಯದ ಹೆಂಗ ಏನ್ ಬಿಡುಗಡೆ ಇಲ್ದು ಮತ್ತೆ ಹೊಟ್ಟಿ ತಪ್ಪಾದ್ರೆ ತಿಂದ್ಬಿಡ್ತಾರೆ. ಎದಾಗ ಗುಸು 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 ಚಲೋ ಆಗತ್ತೆ. ಬರೇ ಕೆಮ್ಮು, ಒಣ ಕೆಮ್ಮು, ಕಪಾನು ಬರಾಗಲ್ಲ ಏನಿಲ್ಲ, ಬರೇ ಕೆಮ್ಮು. ಹಿಂಗಾಗಿ ಹಿಂಗೆ ಬರ್ತೀನಿ ಸರ್, 2 ಹೆಜ್ಜೆ ನೋಡ್ಕೊಂತೀರಿ ಸರ್ ಹೆಂಗೆ ಆಕತ್ತೆ ನಾವು. ಈಗ ಆಲ್ರೆಡಿ ಊರಲ್ಲಿ ವರ್ಷಕ್ಕಿಬ್ರು ಕ್ಯಾನ್ಸರ್ ಸಾಯ್ತಾ ಇದ್ದಾರೆ ಸರ್. ಅದು ಬೇರೆ ಕಡೆ ಹೋಗಕ್ ನಮ್ಗೆ ಇದನ್ನೇ ಇಲ್ಲ ಸರ್. ಈಗ ಎಲ್ಲಿ ಜೀವನ ಕಟ್ಕೊಳಕ್ಕಾಗತ್ತೆ ಹೇಳಿ ಸರ್? ಇಲ್ಲಿ ಮುಚ್ಚಿಡ್ಲಿ ಅಂದ್ರ ಸರಿ, ಮುಚ್ಚಿಡ್ಲಿಲ್ಲ ಅಂದ್ರ ನೋಡಂಗಿಲ್ಲ ರೊಟ್ಟಿ. ಮತ್ತೆ ಬಿಳಿಯ ರೊಟ್ಟಿನ ಕರಿಯ ರೊಟ್ಟಿ ನೋಡಿ, ಅದು ನೀವು ಮಾಡ್ತೀರಿ, ನೀವು ಏನು ಮಾಡೋಕ್ಕಾಗಲ್ಲ. ಇದು ಮೊದಲೇ ನಮ್ಮೂರು ಹೆಂಗಿತ್ತಂದ್ರೆ ಮಲೆನಾಡು ಪ್ರದೇಶ ಹೆಂಗಿತ್ತು ಆ ರೀತಿ ಇತ್ತು. ಯಾಕಂದ್ರೆ ಸರ್ ಇಲ್ಲಿ ತುಂಗಭದ್ರಾ ನದಿ ನೀರು ಊರ್ಲಿಂತ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಹಂಗಾಗಿ ಇಲ್ಲಿ ಪರಿಸರ ಹೆಂಗಿತ್ತಂದ್ರೆ ಗಿಡ ಗಂಟೆಗಳು ಸಮೃದ್ಧವಾಗಿ ಬೆಳೆದಿದ್ದು ಸರ್. ಇಲ್ಲಿ ಮೊದಲೆಲ್ಲ ನಮ್ಮ ಮನೆ ಸಂಬಂಧಿಕರು ಏನಾರ ಬಂದಿದ್ರ 4 ದಿನ ಕಾಲ ಕಳೆದೋಗನಪ್ಪ, ಇಲ್ಲಿ ವಾತಾವರಣ ಚೆನ್ನಾಗೈತಿ. ಈಗ ಏನಾರ ಬೀಗರು ಬರ್ಬೇಕಂದ್ರೆ ಏನಪ್ಪ ನಿಮ್ಮ ಊರಿನ ಧೂಳ, ಈಗ ನಮ್ಮ ತಂಗಿಯರ ಮಕ್ಳು ಅದಾರ, ಅವ್ರನ್ನ ಊರಿಗೆ ಕರ್ಸಿರಿ ಕೆಮ್ಮು ಅದಿಗಿದೆ, ಬರಲ್ಲ ಬಿಡಪ್ಪ ಊರಿಗೆ ಬರಲ್ಲ ನಾವು, ಸುಮ್ಮನೆ ಸಿಕ್ಕಾಪಟ್ಟಿ ಧೂಳು ಐತಿ, ಮತ್ತೆ ಕರ್ಕೊಂಬಂದ್ರೆ ಇಲ್ಲಿ ಒಂದಿನ ಇದ್ದೋದ್ರು ಕೂಡ ಮತ್ತೆ ವಾರನ್ಗಟ್ಲೆ ನಾವು ಆಸ್ಪತ್ರೆಗೆ ಅಡ್ಡಾಡ್ಬೇಕು ಅಂತೇಳಿ ಊರಿಗೆ ಬರೋಕ್ಕೂ ಕೂಡ ಹಿಂದೇಟ್ ಆಗ್ತಿದ್ದಾರೆ ಸರ್. ಇವಾಗ ಸ್ವಂತ ನಮ್ಮ ತಂಗಿಯವರೇ ಬರೋಕೆ ಹಿಂದೇಟ್ ಆಗ್ತಿದ್ದಾರೆ ಸರ್. ಇಲ್ಲಿಗೆ ಎದಾಗ ಗುಸು 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 ಚಲೋ ಆಗತ್ರಿ. ಬರೇ ಕೆಮ್ಮು, ಒಣ ಕೆಮ್ಮು, ಕಪಾನು ಬರಾಗಲ್ಲ ಏನಿಲ್ಲ, ಬರೇ ಕೆಮ್ಮು. ತೋರ್ಸ್ಕೊಂಬರಕು ಅದ್ರ ಇಂಜೆಕ್ಷನ್ ಆದಾಗ ಆಗತ್ತಮ್ಮ, ಅದು ಧೂಳಕ್ಕೆ ಹೋಗ್ಬೇಡ್ರಿ ನೀವು ಅಂತ. ದುಡ್ಕೊಂಡು ತಿನ್ನಕನ ಆಗಾಗಲ್ಲ, ಮತ್ತು ಮನೆಗಿದ್ರೆ ನಮ್ಗೆ ತಿನ್ನಕ್ಕೆ ಎಲ್ಲಿದ್ದ ಬರ್ತ ಹೇಳ್ರಿ. ಈಗ ಬೆಳಿಗ್ಗೆ ತೊಳ್ಕೊಂಬಂದಿವ್ರಿ, ಇವತ್ತು ಶುಕ್ರವಾರ ಅಂತೇಳಿ ತೊಳ್ಕೊಂಬಂದ್ರೂ ಈ ಆಕಾರ ಐತ್ರಿ ಅದು. ಎಲ್ಲ ಇಡೀ ಊರಿಗೆ ಐತ್ರಿ ಅದು. ಹೊಲಕ್ಕೆ ಹೋದ್ ಉಸಿರಾಡ್ದಾಗನ ಹಂಗ ಬರ್ತ, ಯಾಕ್ರಿ ಸುಗುಳಿದ್ರೆ ಅದ ಕಪಾನ ಬರ್ತೈತ್ರಿ. ಇಲ್ರಿ ನಮ್ಮ ಮಗ ಒಬ್ಬ ಹೋದನ್ರಿ, ಅವಾಗ ಇಲ್ಲಿ ಟೇಸ್ಟ್ ಅಲರ್ಜಿ ಆಗಲ್ಕ ಸಂಬಂಧ ಇಲ್ಲಿ ಇಟ್ಕೊಂಡ್ಲಾರ್ದ ಬೆಂಗಳೂರಾಗ ಕೆಲಸ ಮಾಡಕತ್ತೇನ್ರಿ. ಈಗ ನಾವಿಲ್ಲೇ ಪಕ್ಕದ ಬಗಲ್ ಅದೀವ್ರಿ, ಗುಡಿ ಬಗಲ. ನಿನ್ನ ಸಾಯಂಕಾಲ 7 ಗಂಟೆ ಮಟ್ಟ ತೊಳೆದೋಗಿವ್ರಿ. ಇವೇ 5 ಗಂಟೆಗೆ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕಿ ಹೋಗಿವಿ. ಮತ್ತೆ ಈಗ ಬೆಳಗ್ಗೆ ಎದ್ದು ಜಳಕ ಮಾಡಿ ಮತ್ತೊಮ್ಮೆ ಬಂದೀವ್ರಿ. ಕೂಲಿ ಆಳು ಬಿಡೋ ಸಿಗಲ್ರಿ, ರೈತ ಧೂಳದಾಗ ಬರಗಲ್ರಿ. ಬಳ್ಳಿ ನೋಡ್ರಿ ಬರೇ ಕರೆ ಬುದ್ ನೋಡ್ರಿ, ದನ ಮೇಯದ ಹೆಂಗ ಕರ ಮೇಯದ ಹೆಂಗ ಏನ್ ಬಿಡುಗಡೆ ಇಲ್ದು ಮತ್ತೆ ಹೊಟ್ಟಿ ತಪ್ಪಾದ್ರೆ ತಿಂದ್ಬಿಡ್ತಾರೆ. ಮತ್ತೆ ಮನುಷ್ಯರು ತಿನ್ನಕ್ಕಾಗಲ್ರಿ, ಮನುಷ್ಯರು ತಿನ್ನೋದು ಮತ್ತೆ ಇದ್ರಾಗ ಏನಾರ ನಾವು ತರಕಾರಿ ಹಾಕಿ ಮತ್ತೆ ತಗೋದು ಎಷ್ಟು ತೊಳಿತೀವಿ ನಾವು. ನಮ್ಮ ಡೆಸ್ಕ್ ಮ್ಯಾಗ ಒರ್ಸಿದ್ರಂದ್ರೆ ಇಷ್ಟಕ್ಕೊಂದು ಧೂಳು ಇರ್ತದೆ. 12 ಎಕರೆದಾಗ ರೀ ಇದು 1 ಎಕರೆ ಕಡಲೆ ಹಾಕೇನಿ ರೀ. 40 ರಿಂದ 50 ಸಾವಿರ ಖರ್ಚು ಮಾಡೇನಿ ರೀ. ಇದ್ರೆ ನನಗೆ ಕೇವಲ ಒಂದು 5 ರಿಂದ 10 ಸಾವಿರ ಬಂದರೆ ನಾನು ಪುಣ್ಯ ರೀ. ಅದು ಇದು ದನ ತಿನ್ನೋದಕ್ಕೆ ಯೋಗ್ಯ ಅಲ್ರಿ. ನಿಮ್ಗೆ ಅದು ಫೋಟೋನ ತೋರಿಸ್ತೀನಿ ನಾನು. 2-3 ಆಕಳ ಇದನ್ನ ತಿಂದು ಸತ್ತೋಗ್ಯವ್ರಿ. ಇದು ನೋಡಿ ಸರ್, ಇದು ಕರೆ ಮಣ್ಣು ಸರ್. ಇದು ಮೇಲೆ ಈಗ ಬಿದ್ದಿರೋದ, ಅದು ಕೆಳಗಡೆ ನೋಡಿ ಸರ್ ಯಾವ ರೀತಿ. ದಿನ ದನಕ್ಕೆ ಮೇವು ಹಾಕ್ಬೇಕಂದ್ರೆ ಸ್ವಲ್ಪ ಸೊಪ್ಪಿಗೆ ಕೋದ್ ಹಿಂಗೆ ಹಿಡ್ಕೊಂಡು ಇಷ್ಟು ಕೋದ್ನಂದ್ರೆ ಇಷ್ಟು ಧೂಳೆಲ್ಲ ಮುಣಗ್ತೈತ್ರಿ. ಇದು ನೋಡಕ್ಕೆ ಇದು ಏನಿಲ್ಲಂಗೈತ್ರಿ. ಇದು ಹಸಿರು ಸೊಪ್ಪಿನಂಗೆ ಇಲ್ರಿ. ಇದು ಈ ನಮ್ಮನೆ ಧೂಳು ಕುಂದಿರ್ತೈತಿ ರೀ. ದಿನನಿತ್ಯ ಕೆಲಸ ಮಾಡ್ತೀವಲ್ಲ, ದಿನ ನಮ್ಮ ಬಟ್ಟೆ ಇವು ನೋಡಂಗಿರಲ್ರಿ, ಮಕ ಕೂಡ ನೋಡಂಗಿರಲ್ಲ, ಕೈ ಕಾಲು ಅಷ್ಟು ಕರಗ್ರಿ. ಏನು ಬೇಕಾಗಿಲ್ಲ ಸರ್, ಯಾವ ಸಿಗರೇಟ್ ಸೇದಬೇಕಲ್ಲ, ಇಲ್ಲಿ ಹೊಲಕ್ಕೆ ಬಂದ್ಬಿಟ್ರೆ ತಾನೇ ಬಂದ್ಬಿಡ್ತದೆ ಅಸ್ತಮ ರೋಗ. ಏನೇ ಕಾಯಿಲೆ ಬಂದರೂ ಇಲ್ಲಿ ನಮ್ಮ ಹಾಲೋರ್ತಿ ಗ್ರಾಮಕ್ಕೆ, ಬಗನಾಳ ಗ್ರಾಮ, ಕುಣಿಕೇರಿ ಗ್ರಾಮ, ಹಳ್ಳನಗರ ಗ್ರಾಮ, ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಅಂಟಿಸ್ಕೋಬೋದು ಸರ್, ಏನು ತೊಂದರೆ ಇಲ್ಲಂಗೆ. 12-13 ರೂಪಾಯಿ ಇದು ಮಾಡಕತ್ತಾರ ರೀ. ಹಿಂಗಾಗಿ ಏನು ಎಷ್ಟೊತ್ತಿದ್ರೆ ನಾವು ತೊಳ್ದಾಗ ಕೊಡ್ಬೇಕ್ರಿ. ಈ ನಮೂನಿ ಕಾಯಿ ಮ್ಯಾಗ ಈ ನಮೂನಿ ಡೇಟ್ ಐತಿ. ಮನ್ಯಾಗ ಆಗಲೆಲ್ಲ ರೂಮ್ ಸ್ವಚ್ಛ ಮಾಡಿರ್ತೀವಿ ರೀ. ನೈಟ್ ಆತನ್ನೆ ಅಂದ್ರೆ ಬೆಳಕರಿಲಿ ಹಿಂಗೆ ಮುಟ್ರಿ ಎಲ್ಲ ಧೂಳ, ಸೆಲ್ಫಿನ ಮ್ಯಾಸತಿಗೆ ಧೂಳ. ಮತ್ತು ಅದು ಎಲ್ಲ ಬಿದ್ದುಬಿಡ್ತೈತೆ ರೀ. ಮತ್ತೆ ಮುಚ್ಚಿಡ್ನಂದ್ರೆ ಸರಿ, ಮುಚ್ಚಿಡ್ಲಿಲ್ಲ ಅಂದ್ರೆ ನೋಡಂಗಿಲ್ಲ ಅವ್ರು ರೊಟ್ಟಿ. ಮತ್ತು ಬಿಳಿಯ ರೊಟ್ಟಿನೋ ಕರಿಯ ರೊಟ್ಟಿ ಆಗಿಕ ನೋಡ್ರಿ. ತಮ್ಗೆ ಎಲ್ಲಿ ಅನುಕೂಲಗಳದಾವ ಹೊರಗಡೆ ಎಲ್ಲ ದೂರ ಹೋಗಿ ತೋರ್ಸ್ಕೊಂಬರ್ತಾರೆ, ಸುಮ್ಮನೆ ಇರ್ತಾರೆ ಸರ್. ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅವ್ರು ಸತ್ತೊತ್ನಾಗ ಅವ್ರ ಕುಟುಂಬದವ್ರು ಇಲ್ಲಿ ಕ್ಯಾನ್ಸರ್ಲಿಂತ ಸತ್ತಾರ ಅಂದೊತ್ನಾಗ ನಮಗೆ ಗೊತ್ತಾಗುತ್ತೆ ಸರ್. ಇದೇ ವರ್ಷದಲ್ಲೇ 2 ಜನ ಕ್ಯಾನ್ಸರ್ಲಿಂತ ಸತ್ತಿದ್ದಾರೆ ಸರ್. ಪ್ರತಿಭಟನೆ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿಭಟನೆ ಮಾಡಂತ ಇಲ್ಲಿ ಕಾರ್ಖಾನೆಗಳು ಅಷ್ಟೊಂದು ಬಲಾಢ್ಯರನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಪ್ರಶ್ನೆ ಮಾಡೋಕೆ ಹೋದ್ರೆ ಪ್ರಶ್ನೆ ಮಾಡಿದವ್ರ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ ಸರ್. ಇಲ್ಲಿ ಪ್ರತಿಯೊಂದು ಪಬ್ಲಿಕ್ ಹಿಯರಿಂಗಲ್ಲಿ ನಾವು ಹೇಳ್ದೊತ್ತನೇ ನಮ್ಮನ್ನ ಅಲ್ಲಿ ಮಾತಾಡೋಕೆ ಬಿಡಲ್ಲ ಸರ್. ನೋಡಿದ್ರೆ ಅಷ್ಟು ಆಕಾರ ನೋಡಿ, ಊರು ಅಷ್ಟೇ ಅಡ್ಡಾಡಿ, ಗುಡಿ ಪಡಿ ಎಲ್ಲ ಅಡ್ಡಾಡಿ ನೋಡಿ. ಅದು ನೀವು ಮಾಡ್ತೀರಿ, ನೀವು ಏನು ಮಾಡೋಕ್ಕಾಗಲ್ಲ.
ಮತ್ತು ಬರೋದು ನೋಡೋದು ಹೋಗೋದು ನಾವು ಈಟೆ ಓಡಾಡೋದು ನೀವು ಈಟೆ ಆಡೋದು